ನಾನು ಅಮರ್ ಪ್ರಸಾದ್. ಕೇಂದ್ರ ಮಂತ್ರಿ ಕುಮಾರಸ್ವಾಮಿಗೆ ಈಗ ಮತ್ತೊಂದು ದೊಡ್ಡ ಜವಾಬ್ದಾರಿ ಸಿಕ್ಕಿದೆ. ದೇಶದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಡಿಸಿಷನ್ ತಗೊಳ್ಳೋ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ನಲ್ಲಿ ಕುಮಾರಸ್ವಾಮಿ ಸ್ಥಾನವನ್ನು ಪಡೆದಿದ್ದಾರೆ. ಆ ಮೂಲಕ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದಲ್ಲಿ ಎಚ್ಡಿಕೆ ಬಿಗ್ ರೋಲ್ ನಿಭಾಯಿಸೋ ಸೂಚನೆ ಸಿಕ್ಕಿದೆ. ಹಾಗೊಂದು ವೇಳೆ ಕುಮಾರಸ್ವಾಮಿ ಇದನ್ನ ಸರಿಯಾಗಿ ಬಳಸಿಕೊಂಡಿದ್ದೆ ಆದರೆ ಹಲವು ವರ್ಷಗಳ ಬಳಿಕ ಕರ್ನಾಟಕ ಮೂಲದ ರಾಜಕಾರಣಿಯೊಬ್ಬರು ರಾಷ್ಟ್ರ ರಾಜಕೀಯದಲ್ಲಿ ನೀತಿ ನಿರ್ಧಾರ ತಗೊಳ್ಳೋ ವಿಚಾರದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಾಗುತ್ತೆ. ಹಾಗಿದ್ರೆ ಎಚ್ಡಿಕೆಗೆ ಸಿಕ್ಕಿರೋ ಈ ಹೊಸ ಕೆಲಸ ಯಾವುದು? ಘಟಾನುಘಟಿ ಬಿಜೆಪಿ ನಾಯಕರ ನಡುವೆನೇ ಕೇಂದ್ರದಲ್ಲಿ ಪ್ರಭಾವ ವೃದ್ಧಿ ಮಾಡಿಕೊಳ್ತಿರೋದು ಹೇಗೆ? ಕರ್ನಾಟಕದ ಎಲ್ಲ ಮಂತ್ರಿಗಳ ಪೈಕಿ ಅತಿ ಹೆಚ್ಚು ಆಕ್ಟಿವ್ ಮಂತ್ರಿ ಹಾಗೂ ಪ್ರಭಾವಿ ಮಂತ್ರಿಯಾಗಿ ಕುಮಾರಸ್ವಾಮಿ ರೂಪುಗೊಳ್ಳುತ್ತಿರುವುದು ಹೇಗೆ? ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಮತ್ತು ಅವರ ಪಾರ್ಟಿಗೆ ಇದು ಹೇಗೆ ಹೆಲ್ಪ್ ಮಾಡುತ್ತೆ? ಈ ಓಡಾಟ, ಉತ್ಸಾಹ ರಾಜ್ಯ ರಾಜಕಾರಣದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಎಲ್ಲವನ್ನ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಆರ್ಥಿಕ ಕಮಿಟಿಯಲ್ಲಿ ಕುಮಾರಸ್ವಾಮಿಗೆ ಸ್ಥಾನ. ಸ್ನೇಹಿತರೆ, ದೇಶದ ಆಡಳಿತದಲ್ಲಿ ಪ್ರಮುಖ ನಿರ್ಧಾರ ತಗೊಳ್ಳೋಕೆ ಕೇಂದ್ರ ಸರ್ಕಾರ ಸುಮಾರು 8 ಕ್ಯಾಬಿನೆಟ್ ಕಮಿಟಿಯನ್ನ ಇಟ್ಕೊಂಡಿದೆ. ಅದರಲ್ಲಿ ಅಪಾಯಿಂಟ್ಮೆಂಟ್ಸ್ ಕಮಿಟಿ, ಇದರಲ್ಲಿ ಮೋದಿ ಮತ್ತು ಅಮಿತ್ ಶಾ ಇದ್ದಾರೆ. ಹಾಗೆ ವಸತಿ ಸಮಿತಿ, ಸಂಸದೀಯ ಸಮಿತಿ, ಪೊಲಿಟಿಕಲ್ ಅಫೇರ್ಸ್ ಸಮಿತಿ, ಸೆಕ್ಯೂರಿಟಿ ಸಮಿತಿ, ಸ್ಕಿಲ್ ಎಂಪ್ಲಾಯ್ಮೆಂಟ್ ಕಮಿಟಿ, ಇನ್ವೆಸ್ಟ್ಮೆಂಟ್ ಕಮಿಟಿ, ಮೋಸ್ಟ್ ಇಂಪಾರ್ಟೆಂಟ್ಲಿ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಇದೆ. ಇದರಲ್ಲಿ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಇದೆಯಲ್ಲ, ಇದು ದೇಶದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ಳೋ ಸಂಪುಟ ಸಮಿತಿ. ಪ್ರಧಾನಿಗಳು ಇದರ ನೇತೃತ್ವ ವಹಿಸಿರ್ತಾರೆ. ಒಂದಷ್ಟು ಇಂಪಾರ್ಟೆಂಟ್ ಸಚಿವರು ಯಾರು ಅಂತ ಮುಂದೆ ಹೇಳ್ತೀವಿ. ಇವರು ಭವಿಷ್ಯದಲ್ಲಿ ದೇಶದ ಎಕನಾಮಿಕ್ ಪಾಲಿಸಿ ಇರಬಹುದು, ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿರಬಹುದು, ಇದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಇದೇ ಕಮಿಟಿ ಕೃಷಿ ಉತ್ಪನ್ನಗಳು, ಅಗತ್ಯ ವಸ್ತುಗಳ ಬೆಲೆಗಳನ್ನು ಮಾನಿಟರ್ ಮಾಡೋದು, 1000 ಕೋಟಿಗಿಂತ ಹೆಚ್ಚಿನ ಹೂಡಿಕೆ ಪ್ರಸ್ತಾವನೆಗಳು ಬಂದ್ರೆ ಅದರ ಮೌಲ್ಯಮಾಪನ ಮಾಡೋದು, ಅದನ್ನೆಲ್ಲ ಈ ಕಮಿಟಿನೇ ಮಾಡುತ್ತೆ. ಜೊತೆಗೆ ಕೈಗಾರಿಕೆಗಳಿಗೆ ಲೈಸೆನ್ಸ್ ಕೊಡೋ ಬಗ್ಗೆ ಕೂಡ ಇಲ್ಲಿ ನಿರ್ಧಾರ ಹೊರಬೀಳುತ್ತೆ. ಗ್ರಾಮೀಣಾಭಿವೃದ್ಧಿ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸೇರಿ ಅನೇಕ ಕಾರ್ಯಕ್ರಮಗಳ ಬಗ್ಗೆ ಅವಲೋಕನ ನಡೆಸಲಾಗುತ್ತೆ. ಇನ್ವೆಸ್ಟ್ಮೆಂಟ್ ವಿಚಾರ ಕೂಡ ಚರ್ಚೆ ಆಗಲಿದ್ದು, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಸೇರಿ ಅಂತಾರಾಷ್ಟ್ರೀಯ ವ್ಯಾಪಾರದ ಕುರಿತು ಡಿಸ್ಕಸ್ ಮಾಡಲಾಗುತ್ತೆ, ನಿರ್ಧಾರ ಕೈಗೊಳ್ತಾರೆ. ಸೊ ಇಂತಹ ಪ್ರಮುಖ ಸಮಿತಿಯಲ್ಲಿ ದೇಶದ ರಕ್ಷಣಾ ಮಂತ್ರಿ ಅಂದರೆ ರಾಜನಾಥ್ ಸಿಂಗ್, ಗೃಹ ಮಂತ್ರಿ ಅಮಿತ್ ಶಾ, ಸಾರಿಗೆ ಸಚಿವ ನಿತಿನ್ ಗಡ್ಕರಿ, ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್, ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್, ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಜೊತೆಗೆ ಈಗ ಕುಮಾರಸ್ವಾಮಿ ಕೂಡ ಸ್ಥಾನ ಪಡ್ಕೊಂಡಿದ್ದಾರೆ. ನಿಮಗೆ ಗೊತ್ತಿರಲಿ, ಎನ್ಡಿಎ ಸರ್ಕಾರದಲ್ಲಿ, ಅದು ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದಲ್ಲಿ ಆರ್ಥಿಕತೆ ಅನ್ನೋದು ತುಂಬಾ ಮಹತ್ವ ಪಡ್ಕೊಳ್ಳೋ ವಿಚಾರ. ಈ ಸಲ ಭಾರತದ ಆರ್ಥಿಕತೆಯ ಸೈಜ್ ಅನ್ನ ಗ್ಲೋಬಲ್ ಜಿಡಿಪಿಯಲ್ಲಿ 3ನೇ ರ್ಯಾಂಕಿಂಗ್ ತಗೊಂಡು ಹೋಗ್ತೀವಿ ಅಂತ ಚುನಾವಣೆಗಿಂತ ಮುಂಚೆಯಿಂದಲೂ ಮೋದಿ ಭರವಸೆಯನ್ನ ಕೊಟ್ಟು ಬಂದಿದ್ದಾರೆ. ಅಧಿಕಾರಕ್ಕೆ ಬಂದ ನಂತರ ಕೂಡ ಅದನ್ನ ರಿಪೀಟ್ ಮಾಡಿದ್ದಾರೆ. ಹೀಗಾಗಿ ಸರ್ಕಾರದ ಪ್ರತಿಯೊಂದು ಆರ್ಥಿಕ ಹೆಜ್ಜೆಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂತಹ ಮಹತ್ವದ ಕಮಿಟಿಯಲ್ಲಿ ಕುಮಾರಸ್ವಾಮಿಗೆ ಸ್ಥಾನ ಸಿಕ್ಕಿರೋದು ಅವರಿಗೆ ದೊಡ್ಡ ಪ್ರಮೋಷನ್, ಅದು ದೊಡ್ಡ ಜವಾಬ್ದಾರಿ ಅದು. ಯಾಕಂದ್ರೆ ಈ ಮುಂಚೆ 2014 ಮತ್ತು 2019ರಲ್ಲಿ ಆರ್ಥಿಕ ಸಮಿತಿಗಳಲ್ಲಿ ಹೆವಿ ಇಂಡಸ್ಟ್ರಿ ಮಿನಿಸ್ಟರ್ಗಳನ್ನ ಭಾಗಿ ಮಾಡ್ತಾ ಇರಲಿಲ್ಲ. ಆದರೆ ಈ ಸಲ ಈ ಖಾತೆಯ ಸಚಿವರನ್ನ ಫಸ್ಟ್ ಟೈಮ್ ಸೇರಿಸಿಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಈ ಕಮಿಟಿಯಲ್ಲಿ ಕುಮಾರಸ್ವಾಮಿ ಮತ್ತು ಜೆಡಿಯು ನಾಯಕ ಪಶುಸಂಗೋಪನಾ ಸಚಿವ ಲಲನ್ ಸಿಂಗ್ ಬಿಟ್ರೆ ಮೈತ್ರಿಕೂಟದಿಂದ ಬೇರೆ ಯಾರೂ ಇಲ್ಲ. ಅದರಲ್ಲೂ ಕೂಡ ಮುಖ್ಯವಾಗಿ ರಾಜ್ಯದಿಂದ ಹೋಗಿರೋ ಸಚಿವರುಗಳು ಈ ರೀತಿ ಪ್ರಭಾವಿ ಸ್ಥಾನಗಳಲ್ಲಿ ಯಾರೂ ಇಲ್ಲ. ಆ ನಿಟ್ಟಿನಲ್ಲೂ ಕೂಡ ಕುಮಾರಸ್ವಾಮಿ ಇಂಪಾರ್ಟೆಂಟ್ ಆಗ್ತಾ ಇದ್ದಾರೆ. ಆರಂಭದ ದಿನದಿಂದಲೇ ಫುಲ್ ಆಕ್ಟಿವ್, ಹಳೆ ಯೋಜನೆಗೆ ಸಿಗ್ತಾ ಇದೆ ಮರುಜೀವ. ನೀವು ಕೂಡ ಗಮನಿಸ್ತಾ ಇರಬಹುದು, ಕೇಂದ್ರ ಮಂತ್ರಿಯಾಗಿ ಕುಮಾರಸ್ವಾಮಿ ಪ್ರಮಾಣ ವಚನ ಸ್ವೀಕರಿಸಿದ್ದೇ ತಡ ಸಮ್ಮಿಶ್ರ ಸರ್ಕಾರ ಅನ್ನೋ ಯಾವುದೇ ಸಂಕೋಚ ಇಲ್ಲದೆ ಫುಲ್ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. ಕೈಗಾರಿಕಾ ಸಚಿವರಾದ ಕೆಲವೇ ಗಂಟೆಗಳಲ್ಲಿ ಗುಜರಾತ್ ಸಬ್ಸಿಡಿ ವಿಚಾರಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದ್ರು. ಗುಜರಾತ್ನಲ್ಲಿ ಇನ್ವೆಸ್ಟ್ ಮಾಡೋಕೆ ಬಂದಿರೋ ಅಮೆರಿಕನ್ ಕಂಪನಿಗೆ ಅಷ್ಟೊಂದು ಸಬ್ಸಿಡಿ ಹೋಗೋ ಸರಿನಾ ಅಂತ ಚರ್ಚೆಯನ್ನ ಹುಟ್ಟುಹಾಕಿದ್ರು. ಅದರ ಬೆನ್ನಲ್ಲೇ ಬಳ್ಳಾರಿ ಗಣಿ ವಿಚಾರ ಚರ್ಚೆ ಆಯಿತು. ವಿವಾದಿತ ದೇವದಾರಿ ಕಬ್ಬಿಣ ಅದಿರು ಗಣಿಗಾರಿಕೆಗೆ ಕುಮಾರಸ್ವಾಮಿ ಒಪ್ಪಿಗೆ ಕೊಟ್ಟಿದ್ದು ರಾಜ್ಯ ಸರ್ಕಾರ ಮತ್ತು ಕುಮಾರಸ್ವಾಮಿ ನಡುವೆ ತಿಕ್ಕಾಟಕ್ಕೂ ಕಾರಣ ಆಯಿತು. ಅನಂತರ HMT ಕಂಪನಿಗೆ ಹೊಸ ಹುರುಪನ ಕೊಡ್ತೀನಿ, ಮತ್ತೆ ಅದಕ್ಕೆ ಜೀವ ಕೊಡ್ತೀನಿ ಅಂತ ಮೇಲಿಂದ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಬೆಂಗಳೂರು ಮಾತ್ರ ಅಲ್ಲ, ಹರಿಯಾಣದ ಪಿಂಜೋರ್ನಲ್ಲಿರೋ ಶಾಖೆಗೂ ಅವರು ಭೇಟಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಭದ್ರಾವತಿಯಲ್ಲಿರೋ ಉಕ್ಕು ಮತ್ತು ಕಬ್ಬಿಣದ ಕಾರ್ಖಾನೆ ವಿಚಾರ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಫ್ಯಾಕ್ಟರಿಯನ್ನ ಪುನಃ ಶುರು ಮಾಡೋ ಬಗ್ಗೆ ಖುದ್ದು ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಅಲ್ಲಿಗೆ ಭೇಟಿ ಕೊಟ್ಟು ಯಂತ್ರಗಳನ್ನ ಪರಿಶೀಲನೆ ಕೂಡ ಮಾಡಿ ಹೋಗಿದ್ದಾರೆ. ಆ ಕಡೆ ಆಂಧ್ರ ಪ್ರದೇಶದ ವೈಜಾಗ್ನಲ್ಲಿ ಒಂದು ಉಕ್ಕಿನ ಕಾರ್ಖಾನೆ ಇದೆ. ಇದು ಕೇಂದ್ರ ಸರ್ಕಾರದ ಉಕ್ಕಿನ ಸಚಿವಾಲಯದ ವ್ಯಾಪ್ತಿಗೆ ಬರುತ್ತೆ. ಇದನ್ನು ಪುನಶ್ಚೇತನ ಮಾಡಿಸಬೇಕು ಅಂತ ಉನ್ನತಾಧಿಕಾರಿಗಳೊಂದಿಗೆ ಕುಮಾರಸ್ವಾಮಿ ಮಹತ್ವದ ಮೀಟಿಂಗ್ ಮಾಡಿದ್ದಾರೆ. ಜೊತೆಗೆ ವಾರ್ಷಿಕವಾಗಿ 300 ಮಿಲಿಯನ್ ಟನ್ ಉಕ್ಕು ಉತ್ಪಾದನೆ ಆಗಬೇಕು ಅಂತ PM ಹೇಳಿದ್ದಾರೆ. ಸೊ ಈ ಗುರಿ ಮುಟ್ಟಬೇಕು. ಉಕ್ಕಿನ ಕ್ಷೇತ್ರದಲ್ಲಿ ಚೈನಾ ಕೊಡ್ತಿರೋ ಕಾಂಪಿಟೇಷನ್ ಮೈಂಡ್ ಅಲ್ಲಿ ಇಟ್ಕೊಂಡು ಉತ್ಪಾದನೆ ಜಾಸ್ತಿ ಮಾಡಬೇಕು ಅಂತ ಡೆಡ್ ಲೈನ್ ಕೊಟ್ಟು ಬಂದಿದ್ದಾರೆ.
ಅಷ್ಟೇ ಅಲ್ಲ, ಫಸ್ಟ್ ಪ್ಲಾನ್ ಹಾಕಿ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ, ಎಲ್ಲ ಸರ್ಕಾರ ನೋಡಿಕೊಳ್ಳುತ್ತೆ ಅಂತ ಕೂಡ ಹೇಳಿ ಬಂದಿದ್ದಾರೆ. ಅಧಿಕಾರಕ್ಕೆ ಬಂದ ಕೇವಲ 1 ತಿಂಗಳ ಅವಧಿಯಲ್ಲಿ ಇಷ್ಟೆಲ್ಲ ಆಕ್ಟಿವಿಟಿ ಆಗಿದೆ ಕುಮಾರಸ್ವಾಮಿ ಅವರ ಇಲಾಖೆಯಲ್ಲಿ. ಜೊತೆಗೆ RSS ನಾಯಕರನ್ನು ನಿರಂತರವಾಗಿ ಭೇಟಿ ಮಾಡ್ತಿದ್ದಾರೆ. ಟೈಮ್ ಬಂದಾಗ್ಲೆಲ್ಲ ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಬಿಜೆಪಿ ನೇತೃತ್ವದ NDA ಸರ್ಕಾರವನ್ನ ಬಿಜೆಪಿ ನಾಯಕರಿಗಿಂತ ಚೆನ್ನಾಗಿ ಇವರು ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ, ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಸೊ ಒಂದ್ ಮಾತ್ರ ಹೇಳೋದಾದ್ರೆ, ಕುಮಾರಸ್ವಾಮಿ ಈಗ ರಾಷ್ಟ್ರ ಮಟ್ಟದಲ್ಲಿ ಮುಖ್ಯ NDA ಲೀಡರ್ ಆಗಿ ಎಮರ್ಜ್ ಆಗ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ರಾಜ್ಯದ ಅತಿದೊಡ್ಡ ಮುಖವಾಗೂ ಕೂಡ ಆಲ್ರೆಡಿ ಎಮರ್ಜ್ ಆಗಿದ್ದಾರೆ. JDS ಪುನಶ್ಚೇತನಕ್ಕೆ ವರವಾಗುತ್ತಾ? ಸ್ನೇಹಿತರೆ, ಸದ್ಯಕ್ಕೆ ಕುಮಾರಸ್ವಾಮಿ